ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನಲ್ಗೆ ಸ್ವಾಗತ. ನಾನಿವತ್ತು ವಾಷಿಂಗ್ ಮೆಷಿನಲ್ಲಿಗೆ ಬಟ್ಟೆ ಹಾಕುವಾಗ ಅದರ ಬಟ್ಟೆಯ ಕೊಳೆ ಚೆನ್ನಾಗಿ ಹೋಗಲು ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಬೇಕು. ಇದರ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಿದ್ದೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕುವಾಗ ಈ 7 ತಪ್ಪು ಮಾಡುವುದರಿಂದ ಬಟ್ಟೆಯ ಕೊಳೆ ಸರಿಯಾಗಿ ಹೋಗಲ್ಲ. ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ತೊಳೆಯುವುದು ತುಂಬಾ ಸುಲಭ. ಒಗೆಯಲು ಇರುವ ಬಟ್ಟೆಯನ್ನು ಅದರೊಳಗೆ ತುರುಕಿ ನಂತರ ಡಿಟರ್ಜೆಂಟ್ ಪೌಡರ್ ಹಾಕಿ ಸ್ವಿಚ್ ಆನ್ ಮಾಡಿದರೆ ಆಯಿತು, ಬಟ್ಟೆ ಶುಭ್ರವಾಗುವುದೆಂದು ನೀವು ಭಾವಿಸಿದರೆ ನಿಮ್ಮ ಯೋಚನೆ ತಪ್ಪು. ನೀವು ವಾಷಿಂಗ್ ಮೆಷಿನಲ್ಲಿ ಹೇಗೋ ಬಟ್ಟೆಯನ್ನು ತುರುಕಿದರೆ ನಿಮ್ಮ ಬಟ್ಟೆಯ ಕೊಳೆ ಹೋಗುವುದಿಲ್ಲ. ಬಟ್ಟೆಯ ಕೊಳೆ ಹೋಗಲು ನೀವೇನು ಮಾಡಬೇಕು? ವಾಷಿಂಗ್ ಮೆಷಿನ್ ದೀರ್ಘಕಾಲ ಬಾಳಿಕೆ ಬರಲು ಯಾವ ಟ್ರಿಕ್ಸ್ ಪಾಲಿಸಬೇಕು ನೋಡಿ. 1. ಎಲ್ಲ ಬಟ್ಟೆಗಳನ್ನು ಒಂದೇ ದಿನ ಹಾಕಬೇಡಿ. ಕೆಲವರು ಒಂದೇ ಬಟ್ಟೆಯನ್ನು ಗುಡ್ಡೆ ಹಾಕಿ ವೀಕೆಂಡ್ ಅಂತ ಇಡುತ್ತಾರೆ. ಹಾಗೆ ಮಾಡಬೇಡಿ. ನಿಮ್ಮ ವಾಷಿಂಗ್ ಮೆಷಿನ್ ಕೆಪಾಸಿಟಿಗಿಂತ ತಕ್ಕಂತೆ ಬಟ್ಟೆಯನ್ನು ಹಾಕಿ ವಾಶ್ ಮಾಡುತ್ತಾ ಇರಿ. 2. ವಾಷಿಂಗ್ ಮೆಷಿನನ್ನು ಸ್ವಚ್ಛ ಮಾಡದೇ ಇರಬೇಡಿ. ಒಮ್ಮೆ ಬಟ್ಟೆ ಎಲ್ಲ ವಾಶ್ ಆದ ಬಳಿಕ ಒಣ ಬಟ್ಟೆಯಿಂದ ಅದರ ಡ್ರಮ್ ರಬ್ಬರ್ ಒರೆಸಿ. ಆದರೆ ಹೆಚ್ಚಿನವರು ಹಾಗೆ ಮಾಡುವುದೇ ಇಲ್ಲ. ಇದರಿಂದ ವಾಷಿಂಗ್ ಮೆಷಿನ್ ಬೇಗನೆ ಹಾಳಾಗುವುದು. ಅಲ್ಲದೆ ಮೆಷಿನ್ನಲ್ಲಿ ಕೊಳೆ ಉಳಿದರೆ ಅದು ನೀವು ಬಟ್ಟೆ ಹಾಕುವಾಗ ಬಿಳಿ ಮುಂತಾದ ಲೈಟ್ ಬಣ್ಣದ ಬಟ್ಟೆಗಳಿಗೆ ಅಂಟಿಕೊಳ್ಳುವ ಸಾಧ್ಯತೆ ಹೆಚ್ಚು. 3. ತುಂಬ ಹೆಚ್ಚು ಅಥವಾ ತುಂಬ ಕಮ್ಮಿ ಡಿಟರ್ಜೆಂಟ್ ಹಾಕುವುದು. ನಿಮ್ಮ ಬಟ್ಟೆ ಎಷ್ಟಿದೆಯೋ ಅಷ್ಟು ಡಿಟರ್ಜೆಂಟ್ ಬಳಸಬೇಕು. ತುಂಬ ಕಡಿಮೆ ಹಾಕಿದರೂ ಬಟ್ಟೆಗಳು ಶುಭ್ರವಾಗಲ್ಲ. ಹೆಚ್ಚು ಹಾಕಿದರೆ ತುಂಬ ನೊರೆ ಬಂದು ಹೊರಚೆಲ್ಲಬಹುದು. ಆದ್ದರಿಂದ ಸರಿಯಾದ ಪ್ರಮಾಣದಲ್ಲಿ ಬಳಸಿ. 4. ಬಟ್ಟೆಯನ್ನು ಸ್ಯಾನಿಟೈಸ್ ಮಾಡದೇ ಇರುವುದು. ಬಟ್ಟೆಯನ್ನು ಒಗೆಯುವುದು ಬೇರೆ, ಸ್ಯಾನಿಟೈಸ್ ಮಾಡುವುದು ಬೇರೆ. ನೀವು ಸ್ವಲ್ಪ ಡೆಟಾಲನ್ನು ಬಳಸಿ ಬಟ್ಟೆಯನ್ನು ಸ್ಯಾನಿಟೈಸ್ ಮಾಡಿ. 5. ಒದ್ದೆ ಬಟ್ಟೆಯನ್ನು ತುಂಬ ಹೊತ್ತು ಮೆಷಿನಲ್ಲಿ ಬಿಡುವುದು. ಹೆಚ್ಚಿನವರು ಹಾಗೆ ಮಾಡುತ್ತಾರೆ. ಬಟ್ಟೆ ಒಗೆದು ತುಂಬ ಹೊತ್ತು ಮೆಷಿನಲ್ಲಿ ಬಿಡುತ್ತಾರೆ. ಹಾಗೆ ಮಾಡುವುದರಿಂದ ನಿಮ್ಮ ಬಟ್ಟೆಯ ಶುದ್ಧತೆ ಹಾಳಾಗಬಹುದು. 6. ಬಟ್ಟೆಯನ್ನು ಪ್ರತ್ಯೇಕವಾಗಿ ಹಾಕದೇ ಇರುವುದು. ನಮ್ಮಲ್ಲಿ ಕಾಟನ್, ಸಿಲ್ಕ್, ನೈಲಾನ್ ಅಂತ ಅನೇಕ ರೀತಿಯ ಬಟ್ಟೆಗಳಿರುತ್ತವೆ. ಕೆಲವೊಂದು ತುಂಬ ಡೆಲಿಕೇಟ್ ಆಗಿರುತ್ತೆ. ಅದರಿಂದ ನಾವು ಎಲ್ಲ ಬಟ್ಟೆಯನ್ನು ಒಟ್ಟಿಗೆ ಹಾಕುವ ಬದಲು ಪ್ರತ್ಯೇಕ ಮಾಡಿ ವಾಶ್ ಮಾಡೋದು ಗುಡ್ ಐಡಿಯಾ. ನಿಮ್ಮ ಜೀನ್ಸ್ ಪ್ರತ್ಯೇಕ ಹಾಕಿ, ಡೆಲಿಕೇಟ್ ಪ್ರತ್ಯೇಕ ಹಾಕಿ. 7. ಬಟ್ಟೆಯನ್ನು ಬಿಡಿಸಿ ಹಾಕದೇ ಇರುವುದು. ನೀವು ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕುವಾಗ ಸರಿಯಾಗಿ ಬಿಡಿಸಿ ಮಗುಚಿ ಹಾಕಿ. ಶರ್ಟ್ನ ಕಾಲರ್, ಕೈಗಳು ಎಲ್ಲವನ್ನು ಬಿಡಿಸಿ ಹಾಕಿ. ಇಲ್ಲದಿದ್ದರೆ ಕೊಳೆ ಹೋಗುವುದಿಲ್ಲ. ವಾಷಿಂಗ್ ಮೆಷಿನಲ್ಲಿ ಒಗೆಯುವ ಬಟ್ಟೆಯ ಕೊಳೆ ಸಂಪೂರ್ಣವಾಗಿ ಹೋಗಬೇಕೆಂದರೆ ಈ ಗೋಲ್ಡನ್ ರೂಲ್ಸನ್ನು ಫಾಲೋ ಮಾಡಲು ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.